ಜೋಗಿಮಟ್ಟಿ ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು ಚಿತ್ರದುರ್ಗದಲ್ಲಿ. ಪ್ರಾಪರ್ ಚಿತ್ರದುರ್ಗ ಇಸ್ ಅಬೌಟ್ 10 ಕಿಲೋಮೀಟರ್ಸ್. ಬಟ್ ಇದು ನನಗೆ ತಿಳಿದು ಬಂತು ದ್ಯಾಟ್ ದ ಬೆಸ್ಟ್ ಟೈಮ್ ಇಸ್ ಟು ಗೋ ಅರ್ಲಿ ಇನ್ ದ ಮಾರ್ನಿಂಗ್. ಆವಾಗ ದಿಸ್ ಇಸ್ ಗೋನ್ ಬಿ ಬ್ಯೂಟಿಫುಲ್ ಇಸ್ ವಾಟ್ ಐ ಹರ್ಡ್ ಅಬೌಟ್. ಫಾರ್ ಶ್ಯೂರ್ ಇಲ್ಲಿಂದ ವ್ಯೂ ಸೂಪರ್ ಕಾಣುತ್ತೆ. ಬಿಕಾಸ್ ಎಲ್ಲ ಕಡೆ ಇಟ್ಸ್ ಓನ್ಲಿ ಹಿಲ್ಸ್ ಹಿಲ್ಸ್ ಹಿಲ್ಸ್. ದೇ ವೆರಿ ಶ್ಯೂರ್ ದಟ್ ಇಲ್ಲಿ ಬೆಳಿಗ್ಗೆ ಫಾಗು ಮಿಸ್ಟ್ ಬಂದಾಗ ನಮ್ಮ ಐ ಲೆವೆಲಲ್ಲೇ ತೇಲ್ಕೊಂಡು ಹೋಗ್ತಾ ಇರುತ್ತಂತೆ. ಬಟ್ ಅನ್ಫಾರ್ಚುನೇಟ್ಲಿ 12 ಗಂಟೆಗೆ ಬಂದರೆ ಏನಿರುತ್ತೆ ಹೇಳಿ. ಇಟ್ಸ್ ಓಕೆ, ಐ ಸಿ ಇಫ್ ಐ ಕ್ಯಾನ್ ಕಮ್ ಬ್ಯಾಕ್ ಇನ್ ದ ಮಾರ್ನಿಂಗ್ ಟುಮಾರೋ ಆ್ಯಂಡ್ ವ್ಯೂ ನೋಡುವ. ಓಡಿಯುತ್ತೆ. ಸ್ಟೆಪ್ಸು ತುಂಬ ಚಿಕ್ಕದು, ಎಡು ಬೀಳೋದು ಚಾನ್ಸಸ್ ಜಾಸ್ತಿ. ರೈಲಿಂಗ್ ಇಟ್ಕೊಂಡು ಇಳಿಯೋದು ಹತ್ತೋದು ಇಸ್ ಪ್ರಿಫರಬಲ್. ಈ ಕಪ್ಪಿ ಚೆಸ್ಟಿ ಕ್ಯಾಮ್ರಾ ಇಟ್ಕೊಂಡೆಲ್ಲ ಮಾಡೋದು ಇಸ್ ನಾಟ್ ಅಡ್ವೈಸ್ಬಲ್. ಬಟ್ ಏನು ಮಾಡೋದು, ಕ್ಯಾಪ್ಚರ್ ಮಾಡಬೇಕಂದ್ರೆ ಮಾಡಲೇಬೇಕಲ್ವಾ. ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ. ಬರ್ತಾ ರೂಟಲ್ಲಿ ಒಂದು ವಾಟರ್ ಫಾಲ್ ಇದೆ ಅಂತ ತಿಳಿದು ಬಂತು. ಈ ಸೀಸನಲ್ಲಿ ವಾಟರ್ ಇರುತ್ತಲ್ಲೋ ಗೊತ್ತಿಲ್ಲ. ಇದೇ ಅಂದ್ಕೊಂಡು ಭಾವಿಸ್ಕೊಂಡು ಹೋಗ್ತಾ ಇದ್ದೀನಿ. ಹುಡ್ಕೊಂಡು ನೋಡೋಕ್ಕೆ ಹೋಗುವ. ನೆಲದಿಂದ ನೋಡಿದಾಗ ಅಷ್ಟೊಂದೇನು ಗ್ರೇಟ್ ಅಂತ ಏನು ಅನಿಸಿಲ್ಲ. ಬಟ್ ಯಾವಾಗ ಮೇಲೆ ಗಾಳಿಯಲ್ಲಿ ಹಾರಕ್ಕೆ ಸ್ಟಾರ್ಟ್ ಮಾಡ್ತೋ ನಮ್ಮ ವಾಹನ, ಗೊತ್ತಾಗ ಸ್ಟಾರ್ಟ್ ಆಯ್ತು ಎಂಥ ಬ್ಯೂಟಿಫುಲ್ ಜಾಗ ಇದು ಅಂತ. ಸೀರಿಯಸ್ಲಿ ದಟ್ಟವಾದ ಕಾಡು, ಆ ಕಾಡು ಮಧ್ಯದಲ್ಲಿ ಒಂದು ವ್ಯೂ ಪಾಯಿಂಟು, ಫುಲ್ ಫಾರೆಸ್ಟು. ಯಾವಾಗ ಚಿರತೆ ಎಲ್ಲ ಬರ್ತದೆ, ಇಲೆಗಳು ಇರ್ತವೆ, ಚಿರತೆಗಳು ಯಾವಾಗ ಬರ್ತಾವೋ ಗೊತ್ತಿಲ್ಲ. ಬಂದರೆ ಒಳ್ಳೆದಿತ್ತು. ನಾನು ಅದು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದಾಗಿತ್ತು, ಯಾರು ಸ್ಟ್ರಾಂಗ್ ಅಂತ. ಜೋಕ್ ಅಲ್ವಾ? ಆಯ್ತು ಬನ್ನಿ ಇವಾಗ ಹೋಗೋಣ. ವಾಟರ್ ಫಾಲು ಈ ರೋಡಿಂದ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದೆ, ಗಾಳಿಯಲ್ಲಿ ಹೋಗಿ ನೋಡ್ಕೊಂಬರೋಣ ಒಂದು ರೂಟು ಅಂದ್ಬಿಟ್ಟು ಆ ಟ್ರ್ಯಾಕ್ನ ಫಾಲೋ ಮಾಡಿದೆ. ನಡ್ಕೊಂಡು ಹೋಗ್ಬೋದಾ ಇಲ್ಲ ಕಾರಲ್ಲಿ ಹೋಗ್ಬೋದಾ, ಎರಡನ್ನೂ ಯೋಚನೆ ಮಾಡಿದೆ. ಬಟ್ ಕಾರ್ ಹೋದರೆ ರಿವರ್ಸ್ ಹೊಡ್ಕೊಂಬರೋಕ್ಕಾಗಲ್ಲ ಅಂತ ಒಂದು ಗೊತ್ತಾಯ್ತು ವಿಷಯ. ಬಟ್ ನೀರೆಲ್ಲಿದೆ ಗುರುವೇ ಅಂದ್ಕೊಂಡು ಹುಡುಕ್ತಾ ಇದ್ದೀನಿ. ಸತ್ಯವಾಗಿ ಹೇಳ್ತೀನಿ, ಈ ಟೈಮಲ್ಲಿ ನೀರಿರಲ್ಲ. ಮಾನ್ಸೂನ್ ಟೈಮಲ್ಲಿ ಬಂದರೆ ಸಿಗೋ ಚಾನ್ಸ್ ಇದೆ. ಚಿತ್ರದುರ್ಗ ಅಷ್ಟು ಮಳೆ ಆಗಲ್ಲ. ದಟ್ ಈಸ್ ಒನ್ ಥಿಂಗ್ ಐ ಅಂಡರ್ಸ್ಟುಡ್. ಬಂತು ನೋಡಿ ನಮ್ಮ ಜಾಗ. ಎಲ್ಲಿದೆ ಗುರುವೇ ನೀರು? ಸೊ ಹೊಸ ದಿನ ಹೊಸ ಜಾಗದಲ್ಲಿ ಸಿಗೋಣ. ಅಲ್ಲಿವರೆಗೆ ಅಷ್ಟೇ ಸೇಫ್.